ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಹಿನ್ನೆಲೆಯಲ್ಲಿ ಏನು ಅಮ್ಜದ್ ಎಂಬಂತಹ ವ್ಯಕ್ತಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಇಂದು ಏನು ಚನ್ನಗಿರಿ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಕವಾದಂತಹ ಒಂದು ಬೆಂಬಲ ಕೂಡ ವ್ಯಕ್ತವಾಗಿರುವಂಥದ್ದು. ನಾವೀಗೇನು ಚನ್ನಗಿರಿಯಲ್ಲಿ ನೋಡ್ಬೋದು, ಏನು ಅಮ್ಜದ್ ಮೆಡಿಕಲ್ ಶಾಪ್ ಮಾಲೀಕರಾದಂತಹ ಏನು ಅಮ್ಜದ್ ಇದ್ದಾನೆ, ಅಮ್ಜದ್ನ ಭಾವಚಿತ್ರಕ್ಕೆ ಒಂದು ಚಪ್ಪಲಿ ಹಾರವನ್ನು ಹಾಕುವ ಮೂಲಕ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಅಂದರೆ ಈಗಾಗಲೇ ಏನು ಅಮ್ಜದ್ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾರಂತ ಹಿನ್ನೆಲೆಯಲ್ಲಿ ಇಂದು ವಿವಿಧ ಹಿಂದೂಪರ ಸಂಘಟನೆಗಳು, ಅಂದರೆ ಬಜರಂಗ ದಳ, ಶ್ರೀರಾಮ್ ಸೇನೆ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಏನು ಈ ಒಂದು ಚನ್ನಗಿರಿ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಂದ್ಗೆ ಸಂಪೂರ್ಣವಾದಂತಹ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಇಂದು ಮುಂಜಾನೆಯಿಂದನೇ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ, ಅಂದರೆ ವ್ಯಾಪಾರಸ್ಥರು ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಒಂದು ಏನು ಈ ಬಂದಿದೆ ಬಂದ್ಗೆ ಬೆಂಬಲ ಕೂಡ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಏನು ಶಾಲಾ ಕಾಲೇಜುಗಳು ಏನಿದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಇದೀಗ ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತಿರುವಂಥದ್ದು. ಅಂದರೆ ವಾಹನ ಸಂಚಾರನೂ ಕೂಡ ವಿರಳವಾಗಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕು ಅಂದರೆ ಏನು ಅಮ್ಜದ್ನ ಕೃತ್ಯವನ್ನು ಖಂಡಿಸಿ ಆತನಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ನೀಡಬೇಕು ಅನ್ನೋಂತಹ ಒಂದು ಉದ್ದೇಶದಿಂದಾಗಿ ಇಂದು ಏನು ಚನ್ನಗಿರಿ ಬಂದ್ಗೆ ಕರೆ ನೀಡಲಾಯಿತು. ಈ ಬಂದ್ಗೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗಿರುವಂಥದ್ದು. ಅಂದರೆ ಬೆಳಗಿಂದನೇ ಸಹ ಏನು ವರ್ತಕರೇನಿದ್ದಾರೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈಗ ಏನು ಬಂದ್ಗೆ ಬೆಂಬಲ ವ್ಯಕ್ತಪಡಿಸುವಂಥದ್ದು. ಈಗ 11ವರೆಗೆ ಏನು ನಗರದ ಏನು ಗಣಪತಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದು ಬೃಹತ್ ಅಂತ ಒಂದು ಪ್ರತಿಭಟನೆ ಕೂಡ ಸಾಗುತ್ತೆ. ಅಂದರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು 5,000 to 6,000 ಜನ ಸೇರಿ ಒಂದು ಬೃಹತ್ ಅಂತ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ಏನು ಎ ಸಿ ಅವರಿಗೆ ಒಂದು ಮನವಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಅಂದರೆ ಏನು ಈ ಒಂದು ಕೃತ್ಯ ಎಸಗಿರುವಂತಹ ಏನು ಅಮ್ಜದ್ ಇದ್ದಾನೆ, ಅಮ್ಜದ್ಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅನ್ನೋಂತಹ ಒಂದು ಉದ್ದೇಶದಿಂದ ಬೃಹತ್ ಆದಂಥ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕಾಲೇಜು ವಿದ್ಯಾರ್ಥಿಗಳು ಇರ್ಬೋದು, ಜೊತೆಗೆ ಸಂಘಟನೆಗಳು ಇರ್ಬೋದು, ವಿವಿಧ ಹಿಂದೂಪರ ಸಂಘಟನೆಗಳು ಈ ಒಂದು ಬೃಹತ್ ಅಂತ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಜೊತೆಗೆ ಚನ್ನಗಿರಿಯ ನಾಗರಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಏನು ಅಮ್ಜದ್ಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋಂತಹ ಒಂದು ಒತ್ತಾಯವನ್ನು ಕೂಡ ಮಾಡುವಂಥದ್ದು. ಪ್ರಮುಖವಾಗಿ ನಗರದ ಏನು ಪ್ರಮುಖ ರಸ್ತೆಗಳಲ್ಲಿ ಒಂದು ಬೃಹತ್ ಅಂತಹ ಒಂದು ಪ್ರತಿಭಟನೆ ಸಾಗುತ್ತೆ. ಬಳಿಕ ಎ ಸಿ ಅವರಿಗೆ ಒಂದು ಮನವಿ ಕೂಡ ಸಲ್ಲಿಸ್ತಾರೆ. ಒಟ್ಟಲ್ಲಿ ಏನಿದೆ ಚನ್ನಗಿರಿ ಬಂದ್ಗೆ ಏನು ವಿವಿಧ ಸಂಘಟನೆಗಳು ಕರೆ ನೀಡಿದವೆ, ಆ ಬಂದ್ಗೆ ಸೂಕ್ತವಾದಂಥ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.